ಗ್ರಾಮದ ದಾಖಲೆ ಜೋಗಿಪಾಳ್ಯ ಹೊಸಪಾಳ್ಯ ಗ್ರಾಮದಲ್ಲಿ ನೆಲೆಸಿಕ್ಕಂತ ಈ ಕಾಡಮಲ್ಲೇಶ್ವರ ದೇವಸ್ಥಾನ ಪುರಾತನ ಇತಿಹಾಸವಾದ ಒಳ್ಳೆದ್ದು. ಇದು ಯಾವ ಉದ್ಭವ ಇರೋದ್ರಿಂದ, ಉದ್ಭವ ಬಸವಣ್ಣ ಉದ್ಭವ ಕಾಡಮಲ್ಲೇಶ್ವರ ಇರೋದ್ರಿಂದ ಇದು ಪುರಾತನವಾದ ಒಂದು ಇದು ಅಂತ ಅಕ್ಕಪಕ್ಕ ಜನ ಹಿರಿಯರು ಎಲ್ಲ ಹೇಳ್ತಾರೆ. ಇದನ್ನು ಯಾರು ನೋಡಿಲ್ಲ. ನೂರಾರು ವರ್ಷದ ಯಾವ ಕಾಲದಾಗ ಚೋಳರ ಕಾಲದಾಗ ಕಟ್ಟಿರ್ಬೋದು. ಆ ದೇವರು ಶಿಥಿಲಾಗಿತ್ತು ದೇವಸ್ಥಾನ. ಜಗ್ಗಣ್ಣ ಮಠದ ಸ್ವಾಮಿಗಳು ಇದನ್ನ ಕಿತ್ತಾಕಿ ಇವತ್ತು ಇದನ್ನ ಇದು ಮಾಡಿ ಒಂದು ಪುನರ್ ಇದನ್ನ ಮಾಡಿರು. ನಾನು ಇದನ್ನ ನಿಂತ್ಕೊಂಡು ಗ್ರಾಮಸ್ಥರ ಸಹಕಾರದಿಂದ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ಜೋಗಿಪಾಳ್ಯ, ಹೊಸಪಾಳ್ಯ, ಬೈರಸಂದ್ರ, ಕೆಂಪಳ್ಳಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಈ ದೇವಸ್ಥಾನ ಒಂದು ಶಿಥಿಲಾವಸ್ಥೆ ಇದ್ದಿದ್ದ ಇವತ್ತು ಪುನರ್ ನಿರ್ಮಾಣ ಮಾಡಿ ಒಂದು ಉತ್ತಮವಾದ ರೀತಿಯಿಂದ ಒಂದು ಅಭಿವೃದ್ಧಿ ಆಗಿದೆ. ಈ ಅಭಿವೃದ್ಧಿ ಇದೇ ತರ ಎಲ್ಲಾ ತರ ಭಕ್ತರುಗಳು ಸುತ್ತಮುತ್ತ ಇದಕ್ಕೆ ದೇವರಿಗೆ ಭಾರಿ ಭಕ್ತರಿದ್ದಾರೆ. ಕಾಡಮಲ್ಲಪ್ಪ ಕಾಡಮಲ್ಲಪ್ಪ ಅಂತ ಏನೇನು ನೆನ್ಸ್ಕೊಂಡ್ರು ಮನಸ್ಸಲ್ಲಿ ಇದು ಒಂದು ಬಂದು ಒಳ್ಳೇದಾಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಹಿರಿಯರು, ನಮಗಿನ್ನ ಹಿರಿಯರು. ಇದರಿಂದ ಇವತ್ತೇನೋ ನನಗೂ ಮಾಡಬೇಕು ಅಂತ ದೇವರು ಒಂದು ಪ್ರೇರೇಪಣೆ ಕೊಟ್ಟಾಗಿಂದ ಒಂದು ಈ ಒಳ್ಳೇದಾಗಿದೆ. ಇದಕ್ಕೆ ತುಂಬಾ ನೀವೆಲ್ಲ ಮಾಧ್ಯಮ ಮಿತ್ರರೆಲ್ಲ ಇದು ಕೊಟ್ಟು ಸಹಕಾರ ಕೊಟ್ಟು ನೀವೆಲ್ಲ ಇದನ್ನು ಪ್ರಚಾರ ಮಾಡಿ. ಇಲ್ಲೊಂದು ಕಾಡಮಲ್ಲಪ್ಪ ಅಂತ ಇದೆ, ಮಲ್ಲೇಶ್ವರಂನ ಕ್ಯೂ ನಿಂತ್ಕೊಂತಾರೆ ದಿನಗಟ್ಲೆ. ಅದೇ ಕಾಡಮಲ್ಲಪ್ಪ ಇಲ್ಲೂ ಇದ್ದಾರೆ. ಅದು ಗಂಗಾಧರೇಶ್ವರ, ಕಾಡಮಲ್ಲಪ್ಪ ಬೆಂಗಳೂರು, ಈ ಕಾಡಮಲ್ಲಪ್ಪ ಎಲ್ಲ ಒಂದೇ ರೇಖೆ ಒಳಗೆ ಇರೋದ್ರಿಂದ ಇದು ತುಂಬಾ ಒಂದು ಪ್ರಸಿದ್ಧವಾದ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗ್ತದೆ ಅಂತ ಒಂದು ನಂಬಿಕೆ ಇಟ್ಟು ಒಂದು ಒಳ್ಳೆ ಚೋಳರ ಶೈಲಿ ಒಳಗೆ ಒಂದು ಮನೆ ಇದು ದೇವಸ್ಥಾನ ಕಟ್ಟಿದೀವಿ. ಇದಕ್ಕೆಲ್ಲರೂ ಬಂದು ಭಕ್ತರು ಸಹಕರಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಇತಿಹಾಸ ನಮಗೆ ಗೊತ್ತಿಲ್ಲ ಸರ್, ಪೂರ್ವದವರು ಯಾರು ಇಲ್ಲ. ಇದು ನೂರಾರು ವರ್ಷ ಯಾವಾಗ ಹುಟ್ಟಿತೋ ಇದು ಅಂತ ಗೊತ್ತಿಲ್ಲ. ಚೋಳರ ಕಾಲದಾಗ ಯಾವಾಗ ಆಯ್ತು ಅಂತ ಗೊತ್ತಾ. ಆ ಮರಗಳೆಲ್ಲ ನೋಡಿರಿ, ಇಲ್ಲಿ ಎಷ್ಟು 200 ವರ್ಷ 300 ವರ್ಷ 400 ವರ್ಷದ ಇತಿಹಾಸ ಇದೆ. ಇದೇನು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಇಂಥದ್ದು ಪುನರ್ ತಾಪಿರೋದು ಯಾರಿಗೂ ಗೊತ್ತಿಲ್ಲ. ಈಗ ಹೊಸದಾಗ ಅದು ಶಿಥಿಲಾವಸ್ಥೆ ಇದ್ದಿದ್ದ ನಾವು ಇದನ್ನ ಮಾಡಿದೀವಿ. ಮೂಲ ವಿಗ್ರಹ ಏನು ಚೇಂಜ್ ಮಾಡಿಲ್ಲ. ಇದು ಉದ್ಭವ ಇರೋದ್ರಿಂದ ನಾವು ಯಾವುದೋ ಮೂಲ ಯಾವುದೋ ಮಾಡಿಲ್ಲ. ಏನು ಉದ್ಭವ ಇತ್ತು ಅಲ್ಲಿಂದನೇ ನಾವು ದೇವಸ್ಥಾನನ ನಿರ್ಮಾಣ ಮಾಡಿದ್ವಿ. ಸರ್, ನಾವು ನಮ್ಮೂರು ಜೋಗಿಪಾಳ್ಯ ಗ್ರಾಮ, ನೆಲಮಂಗಲ ತಾಲೂಕು. ಸುಮಾರು ವರ್ಷದಿಂದ ನಮ್ಮ ಕಾಡಮಲ್ಲೇಶ್ವರ ದೇವಸ್ಥಾನ ಸುಮಾರು ಒಂದು 50-60 ವರ್ಷದಿಂದನೂ ಹಳೇ ದೇವಸ್ಥಾನ. ನೋಡೋಕ್ಕಾಗ್ತಿರ್ಲಿಲ್ಲ. ಅದು ನೇರ ಮಾಡಿ ಜೀವನೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಕುಂತ್ಕೊಂಡು ನಾವು ಮಾತಾಡಿ ಒಂದು ಎಲ್ಲರೂ ಒಟ್ಟಾಗಿ ಸೇರಿ ಏನೋ ಮಾಡಬೇಕು, ಜೀವನೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ವು. ಇದಕ್ಕೆ ನಮ್ಮ MBT ರಾಮಕೃಷ್ಣಪ್ಪನವರು ಏನಾದರೂ ಸಹಕಾರ ಮಾಡಬೇಕು ಅಂತ ಹೋಗಿ ಅವ್ರ ಹತ್ರ ಕೇಳ್ಕೊಂಡು, ಅವಾಗ ಅವರು
ಆಯಿತು ಏನನ್ನಾಗಲಿ ನಾನು ಇದ್ದಿದ್ದ ಜೊತೆಲಿ ಮಾಡ್ರಿ, ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಊರಿನ ಪರವಾಗಿ ನಾವು ದೊಡ್ಡ ಹೃದಯಪೂರ್ವಕ ವಂದನೆಗಳು ಹೇಳ್ಬೇಕು. ನಾವು ಫಸ್ಟ್ MBT ರಾಮಕೃಷ್ಣಪ್ಪ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ಅವ್ರು ಇಲ್ದಿರ ಇವತ್ತು ನಮ್ಮ ಊರಲ್ಲಿ ಈ ಗ್ರಾಮದಲ್ಲಿ ನಾವು ಈ ಥರ ದೇವಸ್ಥಾನ ಆದ್ರಿಂದ ಇವತ್ತು ಎಲ್ಲರೂ ಒಗ್ಗೂಡಿ ನಮ್ಮ MBT ರಾಮಕೃಷ್ಣಪ್ಪ ಅವ್ರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ತುಂಬಾ ಯಶಸ್ವಿಯಾಗಿ ಹೇಳ್ತಾ ಇದ್ದೀವಿ. ಎಷ್ಟು ವೆಚ್ಚದಲ್ಲಿ ಒಂದು ದೇವಸ್ಥಾನ ಸರ್? ಸುಮಾರು ಇದು 1 ಕೋಟಿ ಮೇಲಾಗಿದೆ ಸರ್. 1 ಕೋಟಿ 1.25 ಕೋಟಿ ತನಕ ಇದು ಆಗಿದೆ. ದೇವಸ್ಥಾನ ತುಂಬಾ ಚೆನ್ನಾಗಿ ಬಂದಿದೆ. ಸುತ್ತೂರ್ಗೂ ಸೇರ್ತಕ್ಕಂಥ ದೇವಸ್ಥಾನ ಇದು. ತುಂಬಾ ಅದ್ಭುತವಾಗಿ ಸತ್ಯವಾದ ದೇವರು. ಆದ್ರಿಂದ ಇದನ್ನ ಏನಾದರೂ ಮಾಡಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಹುಡುಗರು, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮನ ಭಕ್ತಾದಿಗಳು ಸೇರಿದ್ದಾರೆ. ಬರುವಂತ ಭಕ್ತಾದಿಗಳು ಏನೆಲ್ಲ ವ್ಯವಸ್ಥೆಗಳು ಮಾಡ್ತಾರೆ ಸರ್? ಎಲ್ಲ ಭಕ್ತಾದಿಗಳು ಸುಮಾರು 1,500 ಜನ 2,000 ಜನ ಬರ್ತಾರೆ ಅಂತ ನಾವೆಲ್ಲ ಇದು ಮಾಡ್ಕೊಂಡು ಸುಮಾರು 10 ಎಲ್ಲ ಜನಗಳು ಬರ್ತಾರೆ. ಮತ್ತೆ ಅವ್ರು ಬರತಕ್ಕಂಥ ಎಲ್ಲರಿಗೂ ಒಂದು ಸೇಯಾದ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅವ್ರು ಬಂದವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ಸರ್. ಯಾರು ಗೆಸ್ಟ್ಗಳು ಯಾರು ಬಂದಿದ್ರು ಸರ್? ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸರ್ ಸಾಹೇಬರು ಬಂದಿದ್ರು. ಮತ್ತೆ ನಮ್ಮ ಹೆಲ್ತ್ಕೇರ್ ಹನುಮಂತರದು TPMC ಅಧ್ಯಕ್ಷರು ಅವರು ಬಂದಿದ್ದಾರೆ. ನಮ್ಮ ನಟರಾಜಣ್ಣವರು, ನಮ್ಮ ಅಕ್ಕಪಕ್ಕ ಗೋವಿಂದರಾಜಣ್ಣವರು, ನಮ್ಮ ಮಂಜುಳಾ ನಾರಾಯಣ ಸ್ವಾಮಿ, ನಮ್ಮ CM ಗೌಡರು ಎಲ್ಲರೂ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಇದು.